ಶಿವನ ಈ ಒಂದು ಪಾಠ ನಿಮ್ಮ ಜೀವನವನ್ನೇ ಬದಲಾಯಿಸುತ್ತದೆ. ಪ್ರತಿಯೊಬ್ಬರೂ ಕೇಳಲೇಬೇಕು. ನಿಮ್ಮ ಜೀವನದಲ್ಲಿ ಎಷ್ಟು ಕಷ್ಟಗಳಿವೆ? ಎಷ್ಟು ಬಾರಿ ನೀವು ಸೋತಿದ್ದೀರಿ? ಎಷ್ಟು ಬಾರಿ ಜನರು ನಿಮ್ಮನ್ನು ಕಡಿಮೆ ಅಂದಿದ್ದಾರೆ? ಬಹುಶಃ ಇಂದು ನೀವು ಒಂಟಿಯಾಗಿರಬಹುದು, ನಿರಾಶೆಯಲ್ಲಿರಬಹುದು, ಅಥವಾ ನಿಮ್ಮ ಕನಸುಗಳನ್ನು ಬಿಟ್ಟುಬಿಡುವ ಹಂತದಲ್ಲಿರಬಹುದು. ಆದರೆ ಇಂದು ನಾನು ಹೇಳಲಿರುವ ಶಿವನ ಒಂದು ಕಥೆ ನಿಮ್ಮ ಜೀವನವನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸಬಹುದು. ಇದು ಕೇವಲ ಕಥೆಯಲ್ಲ, ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಒಮ್ಮೆಯಾದರೂ ಕೇಳಬೇಕಾದ ಪಾಠ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕೊನೆಯ ಸಂದೇಶ ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನ ಉಳಿಯಬಹುದು. ಒಂದು ದಿನ ಒಬ್ಬ ಯುವಕ ತನ್ನ ಜೀವನದಿಂದ ಸಂಪೂರ್ಣವಾಗಿ ಬೇಸತ್ತು ಕೈಲಾಸ ಪರ್ವತದ ಕಡೆ ನಡೆಯುತ್ತಿದ್ದ. ಅವನ ಕಣ್ಣಲ್ಲಿ ಕಣ್ಣೀರು, ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು. ನಾನು ಒಳ್ಳೆಯವನಾಗಿದ್ದರೂ ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟಗಳು ಎಂಬ ನೋವು ಅವನನ್ನು ಕಾಡುತ್ತಿತ್ತು. ಹಲವು ದಿನಗಳ ಪ್ರಯಾಣದ ನಂತರ ಅವನು ಶಿವನ ಸನ್ನಿಧಿಗೆ ತಲುಪಿದ. ಆದರೆ ಶಿವನು ಅವನ ಪ್ರಶ್ನೆಗೆ ನೇರ ಉತ್ತರ ಕೊಡಲಿಲ್ಲ. ಬದಲಿಗೆ ಒಂದು ವಿಚಿತ್ರ ಕೆಲಸ ಮಾಡಲು ಹೇಳಿದರು. ಆ ಒಂದು ಕ್ಷಣವೇ ಆ ಯುವಕನ ಜೀವನವನ್ನು ಬದಲಾಯಿಸಿತು. ಯುವಕನ ನೋವನ್ನು ಕೇಳಿದ ಶಿವನು ಯಾವುದೇ ಮಾತು ಆಡಲಿಲ್ಲ. ಅವರು ಶಾಂತವಾಗಿ ಎದ್ದು ಆ ಯುವಕನನ್ನು ಕೈಲಾಸದ ಕೆಳಗಿದ್ದ ಒಂದು ವೇಗವಾಗಿ ಹರಿಯುವ ನದಿಯ ದಡಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ದೊಡ್ಡ ದೊಡ್ಡ ಬಂಡೆಗಳ ನಡುವೆ ನೀರು ನಿರಂತರವಾಗಿ ಹರಿಯುತ್ತಿತ್ತು. ಶಿವನು ಒಂದು ಸಣ್ಣ ಕಲ್ಲನ್ನು ತೆಗೆದು ನದಿಗೆ ಎಸೆದರು. ನಂತರ ಯುವಕನನ್ನು ನೋಡಿ ಕೇಳಿದರು, ಈ ಕಲ್ಲು ನೀರಿನ ದಾರಿಯನ್ನು ಶಾಶ್ವತವಾಗಿ ತಡೆಯಲು ಸಾಧ್ಯವಾಯಿತೆ? ಯುವಕ ಉತ್ತರಿಸಿದ, ಇಲ್ಲ ದೇವರೇ, ನೀರು ತನ್ನ ದಾರಿಯನ್ನು ಬದಲಿಸಿಕೊಂಡಿತು, ಆದರೆ ಹರಿಯುವುದನ್ನು ನಿಲ್ಲಿಸಲಿಲ್ಲ. ಶಿವನು ಸಣ್ಣ ನಗು ಮಾಡಿ ಹೇಳಿದರು, ಜೀವನವೂ ಇದೆ. ಸಮಸ್ಯೆಗಳು ಕಲ್ಲುಗಳಂತೆ. ಅವು ನಿನ್ನ ದಾರಿಯನ್ನು ಬದಲಾಯಿಸಬಹುದು, ಆದರೆ ನಿನ್ನ ಪ್ರಯಾಣವನ್ನು ನಿಲ್ಲಿಸಬಾರದು. ಯುವಕ ಇನ್ನೂ ಮೌನವಾಗಿದ್ದ. ಆಗ ಶಿವನು ಮತ್ತೊಂದು ಪ್ರಶ್ನೆ ಕೇಳಿದರು, ನಿನಗೆ ನೋವು ಕೊಟ್ಟವರು ನಿನ್ನ ಭವಿಷ್ಯವನ್ನು ಬರೆಯುತ್ತಾರಾ, ಅಥವಾ ನೀನೇ ಬರೆಯುತ್ತೀಯಾ? ಆ ಪ್ರಶ್ನೆಗೆ ಯುವಕನ ಬಳಿ ಉತ್ತರ ಇರಲಿಲ್ಲ. ಆ ಕ್ಷಣದಲ್ಲೇ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಸಮಸ್ಯೆಗಳು ನಮ್ಮನ್ನು ದುರ್ಬಲರನ್ನಾಗಿಸಲು ಬರುವುದಿಲ್ಲ, ನಾವು ಎಷ್ಟು ಬಲವಾಗಿದ್ದೇವೆ ಎಂದು ತಿಳಿಯಲು ಬರುತ್ತವೆ. ಯುವಕನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ದೇವರೇ, ನಾನು ಮತ್ತೆ ಮತ್ತೆ ಪ್ರಯತ್ನಿಸುತ್ತೇನೆ, ಆದರೂ ಯಾಕೆ ಸೋಲಾಗುತ್ತದೆ? ಶಿವನು ಸ್ವಲ್ಪ ದೂರದಲ್ಲಿದ್ದ ಒಂದು ಚಿಕ್ಕ ಬೀಜವನ್ನು ಕೈಗೆತ್ತಿಕೊಂಡರು. ಅದನ್ನು ನೆಲದಲ್ಲಿ ನೆಟ್ಟು ಹೇಳಿದರು, ಈ ಬೀಜವನ್ನು ನೋಡು. ಇದು ಇಂದು ಮರವಾಗುವುದಿಲ್ಲ. ಮೊದಲು ಕತ್ತಲೆಯ ಮಣ್ಣಿನೊಳಗೆ ಇರಬೇಕು, ಮಳೆ ಬರಬೇಕು, ಬಿಸಿಲನ್ನು ತಾಳಬೇಕು, ನಂತರವೇ ಅದು ಮರವಾಗುತ್ತದೆ. ಸ್ವಲ್ಪ ಕ್ಷಣ ಮೌನವಾಗಿತ್ತು. ನಂತರ ಶಿವನು ಹೇಳಿದರು, ಮನುಷ್ಯನ ಯಶಸ್ಸು ಇದೇ ರೀತಿ. ಎಲ್ಲರೂ ಹಣ್ಣನ್ನು ನೋಡುತ್ತಾರೆ, ಆದರೆ ಬೇರು ಎಷ್ಟು ಕಷ್ಟ ಅನುಭವಿಸಿದೆ ಎಂಬುದನ್ನು ಯಾರೂ ನೋಡುವುದಿಲ್ಲ. ಆ ಮಾತು ಯುವಕನ ಹೃದಯಕ್ಕೆ ತಾಕಿತು. ಶಿವನು ಮತ್ತೆ ಹೇಳಿದರು, ನಿನ್ನ ಕಷ್ಟಗಳನ್ನು ಶಾಪ ಎಂದು ಭಾವಿಸಬೇಡ, ಅವು ನಿನ್ನನ್ನು ಬಲಿಷ್ಠನಾಗಿಸುವ ತರಬೇತಿ. ಯುವಕ ನಿಧಾನವಾಗಿ ತನ್ನ ತಪ್ಪನ್ನು ಅರಿಯತೊಡಗಿದ. ಅವನು ಯಾವಾಗಲೂ ದೇವರನ್ನು ಕೇಳುತ್ತಿದ್ದ, ಯಾಕೆ ನನಗೆ ಮಾತ್ರ ಕಷ್ಟ? ಆದರೆ ಆ ದಿನದ ನಂತರ ಅವನ ಪ್ರಶ್ನೆ ಬದಲಾಯಿತು, ಈ ಕಷ್ಟ ನನಗೆ ಏನು ಕಲಿಸುತ್ತಿದೆ? ಅದೇ ಪ್ರಶ್ನೆ ಅವನ ಜೀವನವನ್ನೇ ಬದಲಾಯಿಸಿತು. ಅವನು ಪ್ರತಿದಿನ ದೂರು ಹೇಳುವುದನ್ನು ಬಿಟ್ಟು ಪ್ರತಿದಿನ ತನ್ನನ್ನು ತಾನು ಉತ್ತಮಗೊಳಿಸಿಕೊಳ್ಳಲು ಆರಂಭಿಸಿದ. 1 ವರ್ಷ ಕಳೆಯಿತು. ಅದೇ ಯುವಕ ಒಮ್ಮೆ ಜೀವನ ಬಿಟ್ಟು ಹೋಗಬೇಕು ಎಂದು ಯೋಚಿಸಿದ್ದವನು ಈಗ ತನ್ನ ಊರಿನ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದ್ದ. ಜನರು ಕೇಳಿದರು, ನಿನ್ನ ಯಶಸ್ಸಿನ ರಹಸ್ಯ ಏನು? ಅವನು ನಗುತ್ತಾ ಒಂದು ಮಾತು ಹೇಳಿದ, ಶಿವನು ನನಗೆ ಸಮಸ್ಯೆಗಳನ್ನು ತೆಗೆದುಹಾಕಲಿಲ್ಲ, ಆದರೆ ಅವುಗಳನ್ನು ಎದುರಿಸುವ ಧೈರ್ಯವನ್ನು ಕೊಟ್ಟನು. ಯುವಕ ಶಿವನ ಪಾದಗಳಿಗೆ ನಮಸ್ಕರಿಸಿ ಕೇಳಿದ, ದೇವರೇ, ನಿಮ್ಮ ಜೀವನದ ಅತ್ಯಂತ ದೊಡ್ಡ ಪಾಠ ಯಾವುದು? ಶಿವನು ಶಾಂತವಾಗಿ ಉತ್ತರಿಸಿದರು, ಜೀವನದಲ್ಲಿ ಕಷ್ಟಗಳು ಬರದ ಮನುಷ್ಯ ಯಾರೂ ಇಲ್ಲ, ಆದರೆ ಕಷ್ಟ ಬಂದಾಗ ತನ್ನ ಮನಸ್ಸನ್ನು ಕಳೆದುಕೊಳ್ಳುವವನೇ ನಿಜವಾದ ಸೋತವನು. ಶಾಂತವಾಗಿರು, ತಾಳ್ಮೆಯಿಂದಿರು, ಸಮಯ ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ. ಆ ಮಾತು ಕೇಳಿದ ಯುವಕನ ಕಣ್ಣಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಿತು. ಅವನು ಹಿಂದಿರುಗಿದ. ಆದರೆ ಈ ಬಾರಿ ಅವನ ಬಳಿ ಸಮಸ್ಯೆಗಳಿಗಿಂತ ದೊಡ್ಡದು ಒಂದು ಇತ್ತು, ನಂಬಿಕೆ. ಅವನು ಪ್ರತಿದಿನ ಶ್ರಮಿಸಿದ, ಪ್ರತಿದಿನ ಕಲಿತ, ಪ್ರತಿದಿನ ತನ್ನನ್ನು ತಾನು ಬದಲಾಯಿಸಿಕೊಂಡ. ವರ್ಷಗಳ ನಂತರ ಅವನು ಯಶಸ್ವಿಯಾದ. ಆದರೆ ಅವನ ದೊಡ್ಡ ಗೆಲುವು ಹಣ ಅಥವಾ ಹೆಸರು ಅಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರುವ ಮನಸ್ಸು. ಸ್ನೇಹಿತರೆ, ಜೀವನದಲ್ಲಿ ಕಷ್ಟಗಳು ಬಂದರೆ ದೇವರು ನಿಮ್ಮನ್ನು ಬಿಟ್ಟಿದ್ದಾರೆ ಎಂದು ಅರ್ಥವಲ್ಲ. ಕೆಲವೊಮ್ಮೆ ಅವೇ ಕಷ್ಟಗಳು ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಶಿವನ ಜೀವನ ನಮಗೆ ಹೇಳುವುದು ಒಂದೇ,
ಕೋಪಕ್ಕಿಂತ ತಾಳ್ಮೆ ದೊಡ್ಡದು, ಭಯಕ್ಕಿಂತ ನಂಬಿಕೆ ದೊಡ್ಡದು ಮತ್ತು ಸೋಲಿಗಿಂತ ಮತ್ತೆ ಎದ್ದು ನಿಲ್ಲುವ ಧೈರ್ಯ ದೊಡ್ಡದು. ಇಂದು ನೀವು ಎಷ್ಟು ಕಷ್ಟದಲ್ಲಿದ್ದರೂ ಒಂದು ಮಾತು ನೆನಪಿಟ್ಟುಕೊಳ್ಳಿ: ನದಿಯಂತೆ ಮುಂದೆ ಸಾಗಿರಿ. ದಾರಿ ಮುಚ್ಚಿದರೆ ಹೊಸ ದಾರಿಯನ್ನು ನಿರ್ಮಿಸಿಕೊಳ್ಳಿ, ಆದರೆ ಎಂದಿಗೂ ನಿಲ್ಲಬೇಡಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.